Welcome to Yalakan Animation. ಒಂದು ರಾಜ್ಯವನ್ನು ಶೂರಸೇನ ಎಂಬ ರಾಜ ಆಳ್ತಾ ಇರ್ತಾನೆ. ಆತ ಒಳ್ಳೆಯ ಆಡಳಿತಗಾರನೂ ಆಗಿರ್ತಾನೆ. ಒಂದಿನ ಶೂರಸೇನಂಗೆ ತನ್ನ ರಾಜ್ಯದ ಪ್ರಜೆಗಳು ಎಷ್ಟು ಪ್ರಾಮಾಣಿಕರು ಅಂತ ತಿಳ್ಕೊಳ್ಳೋ ಮನಸ್ಸಾಗತ್ತೆ. ಕೂಡಲೇ ಮಂತ್ರಿಗಳನ್ನು ಕರೆದು ಹೇಳ್ತಾರೆ, ನೋಡಿ, ನಮ್ಮ ರಾಜ್ಯದ ಪ್ರಜೆಗಳು ಎಷ್ಟು ಪ್ರಾಮಾಣಿಕರಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾರೆ. ಕೂಡಲೇ ಮಂತ್ರಿಗಳು ಅದಕ್ಕೊಂದು ಉಪಾಯವನ್ನು ಯೋಚಿಸಿ ಒಬ್ಬ ಸೈನಿಕನನ್ನು ಕರೆದು ಒಂದು ಸಂದೇಶವನ್ನು ಕೊಟ್ಟು ಹೇಳ್ತಾರೆ, ಇದನ್ನು ಜನರಿಗೆ ಡಂಗೂರ ಸಾರು ಅಂತ. ಕೂಡಲೇ ಸೈನಿಕ ಜನರ ಬಳಿ ಬಂದು, ನಾಳೆ ಕುಲದೇವರ ಪೂಜೆಯನ್ನು ಮಹಾರಾಜರು ಏರ್ಪಡಿಸಿದ್ದಾರೆ, ಅದಕ್ಕಾಗಿ ಅಭಿಷೇಕಕ್ಕಾಗಿ ತುಂಬ ಪ್ರಮಾಣದ ಹಾಲಿನ ಅವಶ್ಯಕತೆ ಇದೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಮನೆಯಿಂದ 1 ಲೋಟ ಹಾಲನ್ನು ತಂದು ದೇವಸ್ಥಾನದ ಬಳಿ ಇರುವ ದೊಡ್ಡ ಪಾತ್ರೆಯಲ್ಲಿ ಸುರಿಬೇಕು ಅಂತ ಡಂಗುರ ಸಾರ್ತಾನೆ. ಮಾರನೇ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಜನರೆಲ್ಲ ಬಂದು ತಮ್ಮ ಪಾಲಿನ 1 ಲೋಟ ಹಾಲನ್ನು ದೊಡ್ಡ ಪಾತ್ರೆಯಲ್ಲಿ ಸುರಿದು ಹೋಗ್ತಾರೆ. ಬೆಳಕಾಗುವಷ್ಟರಲ್ಲಿ ಜನರೆಲ್ಲ ತಮ್ಮ ಕೆಲಸನ ಮುಗಿಸಿರ್ತಾರೆ. ನಂತರ ರಾಜ ಮಂತ್ರಿಗಳ ಬಳಿ ಹೇಳ್ತಾರೆ, ಇಷ್ಟೊತ್ತಿಗೆ ಜನರೆಲ್ಲ ಬಂದು ಹಾಲನ್ನು ಸುರಿದು ಹೋಗಿರ್ತಾರಲ್ವ, ಎಷ್ಟು ಪ್ರಮಾಣದ ಹಾಲು ಸಂಗ್ರಹ ಆಗಿದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಇಬ್ಬರು ದೇವಸ್ಥಾನದ ಹತ್ರ ಬರ್ತಾರೆ. ರಾಜ ಪಾತ್ರೆಯನ್ನು ಇಣಕ್ಕೆ ನೋಡ್ತಾನೆ. ಆದರೆ ರಾಜಂಗೆ ಶಾಕ್ ಆದಿರುತ್ತೆ. ಏನಂದರೆ ಪಾತ್ರೆಯಲ್ಲಿ 1 ಲೋಟ ಹಾಲು ಇರಲ್ಲ, ಬರೀ ನೀರಿಂದನೇ ತುಂಬೋಗಿರುತ್ತೆ. ಜನರೆಲ್ಲ ಹಾಲನ್ನು ಸುರಿಯೋ ಬದಲು ನೀರನ್ನು ಸುರಿದೋಗಿರ್ತಾರೆ. ನಾನೊಬ್ಬ ನೀರು ಸುರಿದ್ರೆ ಹೇಗೆ ಗೊತ್ತಾಗತ್ತೆ ಅಂತ ಪ್ರತಿಯೊಬ್ಬರು ಅದೇ ಥರ ಯೋಚಿಸಿ ಎಲ್ಲರೂ ನೀರನ್ನೇ ಸುರಿದಿರ್ತಾರೆ. ಇದರಿಂದ ಬೇಸರಗೊಂಡ ರಾಜ, ಏನಿದು ಮಂತ್ರಿಗಳೇ, ಪ್ರಜೆಗಳು ಹೀಗೆ ಮಾಡಿಬಿಟ್ರಲ್ಲ ಅಂತ ಹೇಳ್ತಾರೆ. ಆಗ ಮಂತ್ರಿ, ಮಹಾರಾಜ, ಇದು ಪ್ರಜೆಗಳ ಪ್ರಾಮಾಣಿಕತೆಗೆ ಹಿಡಿದ ಕೈಗನ್ನಡಿ. ನಾನೊಬ್ಬ ನೀರು ಸುರಿದ್ರೆ ಏನಾಗುತ್ತೆ, ನಾನೊಬ್ಬ ಕಾಣಿಕೆ ಕೊಡದೇ ಇದ್ದರೆ ಏನಾಗುತ್ತೆ, ನಾನೊಬ್ಬ ಕಂದಾಯ ಕಟ್ಟದೇ ಇದ್ದರೆ ಏನಾಗುತ್ತೆ ಅಂತ ಜನ ಯೋಚಿಸ್ತಾರೆ. ನಾನೊಬ್ಬ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋ ಜನರ ಈ ಮನಸ್ಥಿತಿನೇ ರಾಜ್ಯದ ಎಲ್ಲ ಸಮಸ್ಯೆಗೂ ಮೂಲ ಕಾರಣ ಅಂತ ಹೇಳ್ತಾರೆ. ನಿಜ ಅಲ್ವಾ? ನಾವು ಕೂಡ ನಮ್ಮನ್ನು ಯಾರಾದರೂ ಗಮನಿಸ್ತಿದ್ದಾರೆ ಅಂದರೆ ತುಂಬ ಪ್ರಾಮಾಣಿಕರಾಗಿರ್ತೀವಿ. ಅದೇ ಯಾರೂ ಗಮನಿಸ್ತಿಲ್ಲ ಅಂದಾಗ, ನಮ್ಮನ್ನು ಯಾರು ಗಮನಿಸದೇ ಇರಲಿ, ನಮ್ಮ ಆತ್ಮಸಾಕ್ಷಿಗೆ ನಾವು ಮೋಸ ಮಾಡದೆ ಅದರಂತೆ ನಡ್ಕೊಳ್ಳೋದೆ ನಿಜವಾದ ಪ್ರಾಮಾಣಿಕತೆ. Thanks for watching.